ಟಿವಿ ಸೀರಿಯಲ್ ಏನೋ ಒಂದು ಕೆಟ್ಟ ಅನುಭವ ಆಯ್ತು, ಅದನ್ನ 14 ವರ್ಷ ಏನಿಲ್ಲ, ಕೈ ಘಟನೆ ಅಂತ ಅದು. ಸೀರಿಯಲ್ ಅಲ್ಲಿ ಮಾಡ್ತಿದ್ದೆ, ಮಾಡ್ತಿದ್ರಲ್ಲ, ಮಾಡ್ತಾ ಇದ್ದೆ. ಮತ್ತೆ ಸಾಧನೆ ಇದೆಲ್ಲ ಎಲ್ಲಿ? ಸಾಧನೆ ಬಂತು, ನಾಲ್ಕು ತಂತಿ ಬಂತು, ಚಲಿಸುವ ಮಡಗಳು ಬಂತು, ಹೊಂಬೆಳಕು ಅಂತ ನಂದೇ ಪ್ರೊಡಕ್ಷನ್ ಬಂತು. ತುಂಬಾ ಸೀರಿಯಲ್ಸ್ ಮಾಡ್ತಿದ್ದೆ. ಯಾವುದೋ ಒಂದು ಸೀರಿಯಲ್ ಅಲ್ಲಿ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದೆ, ಕೇಸ್ ನಂಬರ್ 18/9 ಅಂತ. ಮಳೆ ಬಂದ್ಬಿಡ್ತು. ಅಲ್ಲಿ ಆರಂಭಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಸೆಟ್ ಹಾಕಿದ್ದೆ. ಒಂದು 4 ಶಾಟ್ ಉಳ್ಕೊಂಡ್ಬಿಡ್ತು ನಾನು ಸಿನಿಮಾದಲ್ಲಿ. ಮಳೆ ಬಂದ್ಬಿಡ್ತು, ಏನೂ ಮಾಡೋಕ್ಕಾಗಲ್ಲ. ಅಣ್ಣ ಬೆಳಗ್ಗೆ ಬಂದ್ಬಿಡಿ, 4 ಶಾಟ್. ಸೀರಿಯಲ್ ಅವ್ರದ್ದು ಡೇಟ್ ಮಾತಾಡಿದ್ರು. ಅವ್ರಿಗೆ ಹೇಳಿದೆ, ನಾನು ಬರ್ತೀನಪ್ಪ, ನೀವು ಒಂದ್ಸತಿ ಮಾತಾಡ್ಬಿಡಿ, ನನ್ಗೆ ಏನಲ್ಲ ಡೇಟು, ನಾನು 6 ಗಂಟೆಗೆ ಬರ್ತೀನಿ ಬೇಕಾದ್ರೆ, ನನಗೇನು ತೊಂದರೆ ಇಲ್ಲ. ಬಿಟ್ಕೊಡ್ಲಿಲ್ಲ ಸೀರಿಯಲ್ ಅವರು. ಹೊಸದೇನಾದ್ರು ಮಾಡಬೇಕು, ಒಂದು ಸಿನಿಮಾ ಮಾಡಬೇಕು, ಒಂದು ಚಪ್ಪಲಿ ಹೊಲಿಯೋನ ಕತೆ ಮಾಡ್ತಾ ಇದ್ದೀನಿ. ಎಲ್ಲ ಇರುತ್ತೆ ಅದರಲ್ಲಿ ಒಂದೇ ಒಂದು ಮಾತು ಅಂತ ಹೇಳ್ತಾನೆ, ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಗ ವಿದ್ಯಾವಂತ ಆಗಿ, ಅಪ್ಪ ನಂಗೆ ಸರ್ಕಾರಿ ಕೆಲಸ ಸಿಗುತ್ತೆ, ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಅಂದಾಗ ಒಂದೇ ಒಂದು ಮಾತು ಅಪ್ಪ ಹೇಳ್ತಾನೆ, ಅಪ್ಪ ನಾವು ಕೆಳವರ್ಗದ ಜನ ಯಾವುದೇ ಮೀಸಲಾತಿ ನಾವು ಉಪಯೋಗಿಸ್ಕೊಂಡಿಲ್ಲ, ಇದುವರೆಗೂ ನೀನು ಉಪಯೋಗಿಸ್ಕೊಂಡಿಲ್ಲ, IAS ವರ್ಗೂ ಬಂದಿದೀಯಾ, ಇನ್ನು ಮುಂದೇನು ಅದನ್ನೇ ಪಾಲಿಸಿದ್ದೀನಿ, ನಿನ್ನ ಕೈಲಾಗಿದ್ದ ಸಹಾಯ ಬೇರೆಯವ್ರಿಗೆ ಮಾಡು, ನನ್ನ ಜಾತಿ ಇದು, ನನಗೆ ಈ ಮೀಸಲಾತಿ ಬೇಕು ಅಂದ್ಬಿಟ್ಟು ಯಾವುದಕ್ಕೂ ಹೋಗ್ಬೇಡ. ಅಲ್ಲ, ಈಗ ಟಿವಿ ಸೀರಿಯಲ್ ಏನೋ ಒಂದು ಕೆಟ್ಟ ಅನುಭವ ಆಯ್ತು, ಅದನ್ನ 14 ವರ್ಷ ಮಾಡಿಲ್ಲ ಬೇಡ ಅಂತ ತುಂಬಾ ಯಾಕೆ? ಎಂತದದು? ಏನಿಲ್ಲ, ಕೈ ಘಟನೆ ಅಂತ ಅದು. ಸೀರಿಯಲ್ ಅಲ್ಲಿ ಮಾಡ್ತಿದ್ದೆ, ಮಾಡ್ತಿದ್ರಲ್ಲ, ಮಾಡ್ತಾ ಇದ್ದೆ. ಮತ್ತೆ ಸಾಧನೆ ಇದೆಲ್ಲ ಎಲ್ಲಿ? ಸಾಧನೆ ಬಂತು, ನಾಲ್ಕು ತಂತಿ ಬಂತು, ಚಲಿಸುವ ಮಡಗಳು ಬಂತು, ಹೊಂಬೆಳಕು ಅಂತ ನಂದೇ ಪ್ರೊಡಕ್ಷನ್ ಬಂತು. ತುಂಬಾ ಸೀರಿಯಲ್ಸ್ ಮಾಡ್ತಿದ್ದೆ. ಯಾವುದೋ ಒಂದು ಸೀರಿಯಲ್ ಅಲ್ಲಿ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದೆ, ಕೇಸ್ ನಂಬರ್ 18/9 ಅಂತ. ಮಳೆ ಬಂದ್ಬಿಡ್ತು. ಅಲ್ಲಿ ಆರಂಭಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಸೆಟ್ ಹಾಕಿದ್ರು. ಒಂದು 4 ಶಾಟ್ ಉಳ್ಕೊಂಡ್ಬಿಡ್ತು ನಾನು ಸಿನಿಮಾದಲ್ಲಿ. ಮಳೆ ಬಂದ್ಬಿಡ್ತು, ಏನೂ ಮಾಡೋಕ್ಕಾಗಲ್ಲ. ಅಣ್ಣ ಬೆಳಗ್ಗೆ ಬಂದ್ಬಿಡಿ, 4 ಶಾಟ್. ಸೀರಿಯಲ್ ಅವ್ರದ್ದು ಡೇಟು ಮಾರನೇ ದಿನ. ಅವ್ರಿಗೆ ಹೇಳಿದೆ, ಮಹೇಶ್ ರಾವ್ ಡೈರೆಕ್ಟ್ರು, ನಾನು ಬರ್ತೀನಪ್ಪ, ನೀವು ಒಂದ್ಸತಿ ಮಾತಾಡ್ಬಿಡಿ, ನಂದು ಏನಲ್ಲ ಡೇಟು, ನಾನು 6 ಗಂಟೆಗೆ ಬರ್ತೀನಿ ಬೇಕಾದ್ರೆ, ನನಗೇನು ತೊಂದರೆ ಇಲ್ಲ. ಬಿಟ್ಕೊಡ್ಲಿಲ್ಲ ಸೀರಿಯಲ್ ಅವರು. ಪಾಪ ಆ ಸೆಟ್ಟು 1 ವಾರ ಇತ್ತು, ರೋಡಲ್ಲಿ ಹಾಕಿದ ಸೆಟ್ಟು. ಆರಂಭಿ ಸೆಕೆಂಡ್ ಸ್ಟೇಜ್ ಎಲ್ಲ ಬಿಗ್ ಶಾಟ್ಸು, ಅಂತ ಅದರಲ್ಲಿ ಸೆಟ್ ಹಾಕಿ ಮಾಡಿದ್ವಿ ನಾವು. ಸರಿ, ಇವರಾದ್ರೂ ಶೂಟಿಂಗ್ ಮಾಡಬೇಕಲ್ಲ. 7 ಗಂಟೆಗೆ ಹೋದೆ ಸ್ಪಾಟ್ಗೆ. 9 ಆಯಿತು, 10 ಆಯಿತು, ಮೇಕಪ್ ಹಾಕ್ಕೊಂಡೆ, ಊಟ ಆಯಿತು. 4 ಗಂಟೆಗೆ ನಿದ್ದೆ ಮಾಡೋಕ್ಕೆ ಹೋದೆ. 4 ಗಂಟೆಗೆ ಬಸ್ಬಿಟ್ಟು, ಸರ್ ನಿಮ್ಮ ಸೀನ್ ಪೇಪರ್ ಬಂದಿಲ್ಲ, ಹೋಗಿ. ಭಾಳ ಬೇಗ ಅಲ್ಲ ರೀ, 9 ಗಂಟೆ ನೀವು ಶಾರ್ಟ್ ತೆಗಿತೀರಾ, 1 ಅವರ್ ಟೈಮ್ ಕೊಡಿ, 10 ಗಂಟೆ ಒಳಗಡೆ ಇಲ್ಲಿ ಇರ್ತೀನಿ, ಮ್ಯಾಕ್ಸಿಮಮ್ 9 ಗಂಟೆಗೆ ಬಂದ್ಬಿಡ್ತೀನಿ, ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಅವ್ರದ್ದು ಕೆಲಸ ಮುಗಿಸ್ಕೊಡ್ತೀನಿ ಅಂತ. 2 ತಿಂಗಳ 3 ತಿಂಗಳಾದ್ಮೇಲೆ ಸೇಮ್ ಡೈರೆಕ್ಟರ್ ಸಿನಿಮಾ, MS ರಮೇಶ್ ಪ್ರೊಡ್ಯೂಸರು, ಯೋಗೇಶ್ ಹುಣಸೂರು ಮತ್ತೆ MS ರಮೇಶ್, ಪ್ರಚಂಡ ಲೂಸ್ ಮಾದಲ್ಲು, ಮಾದೇವಪುರ ಶೂಟಿಂಗ್, ಸೇಮ್ ಮಹೇಶ್ ರಾವ್ ಡೈರೆಕ್ಟ್ರು. ಇವರು ಸೇಮ್ ಸೀರಿಯಲ್ನವರು ಮಧುಗಿರಿಯಲ್ಲಿ ಶೂಟಿಂಗ್ ಹಾಕ್ಕೊಂಡಿದ್ದಾರೆ. ನನಗೆ ಫೋನ್ ಮಾಡಿದ್ರು, ಸರ್ ಡೇಟ್ ಬೇಕು. ನಾನು ಇಲ್ಲಪ್ಪ, ಇಲ್ಲಿದೆ, ನೀವು 20 ಡೇಸ್ ಇವ್ರು ಡೇಟ್ ಕೊಟ್ಬಿಡಿ, ನೀವೇನು ಹೇಳಿದ್ರು. ಸರಿ, ತುಂಬ ಬೇಕೇ ಬೇಕು, ಅಟ್ಲೀಸ್ಟ್ 1 ದಿನ ಬಂದು ಹೋಗಿ ಮಾಡ್ಕೊಳ್ತೀನಿ. ಸರಿ, ಅದು ಒಂದು ಪ್ರೊಫೆಷನ್ನೇ ತಾನೆ. ಡೈರೆಕ್ಟ್ರಿಗೆ ಕೇಳಿದೆ, MS ರಮೇಶ್ಗೆ, ಈ ಡೈರೆಕ್ಟ್ರಿಗೆ, ಸರ್ ಬೇರೆ ಯಾವುದಕ್ಕಾದ್ರು ಬಿಟ್ಕೊಡ್ತೀನಿ, ಅವ್ರಿಗೆ ಬಿಟ್ಕೊಡೋದ ಸರ್ ನಾನು, ಸೇಮ್ ಡೈರೆಕ್ಟರ್ ಇಲ್ಲ, ನನಗೆ ಎಷ್ಟು ತೊಂದರೆ ಕೊಟ್ಟರು. ಆಮೇಲೆ ಬಿಟ್ಕೊಡಿ 1 ದಿನ, ತಮ್ಮ ಪ್ರೊಡ್ಯೂಸರ್ ಎಲ್ಲ ಹೇಳಿ ಎಲ್ಲ. ಆಯಿತು ಸರ್. ಮೈಸೂರಿನಲ್ಲಿ ಸಿದ್ಧಾರ್ಥನಲ್ಲಿ ರೂಮ್ ನಾನು. ನನಗೆ ಇಲ್ಲಿ ಸಾಯಂಕಾಲ 9 ಗಂಟೆವರೆಗೂ ಪ್ಯಾಕಪ್ ಆಗಲ್ಲ, ಯಾವುದು ಮಾದೇವಪುರದಲ್ಲಿ ಶೂಟಿಂಗು, ಡೇ ಆ್ಯಂಡ್ ನೈಟ್ ಶೂಟಿಂಗ್. ಸರಿ, 6 ಗಂಟೆಗೆ ಬಿಟ್ಕೊಡ್ತೀನಿ ಸರ್. 6 ಗಂಟೆಗೆ ಬಿಟ್ಕೊಟ್ರೆ ನಾನು ರೂಟ್ ಚೆಕ್ ಮಾಡಿದೆ, ಮಧುಗಿರಿ ಶೂಟಿಂಗ್ ಅವ್ರದ್ದು, ಕೊರಟಗೆರೆ ಹತ್ರ ಎಲ್ಲ ಇಂಟೀರಿಯರ್. ಬೆಂಗಳೂರಿಗೆ ಬಂದು ಹೋಗಬೇಕು, 235 ಕಿಲೋಮೀಟರ್ ಆಗುತ್ತೆ. ನನಗೆ ಅವಾಗ ಬೇರೆ ಬ್ಯಾಕ್ ಪೇನ್, ಸಿವಿಯರ್ ಬ್ಯಾಕ್ ಪೇನ್ ಇತ್ತು, ನಾನೇ ಡ್ರೈವ್ ಮಾಡಬೇಕು. ಸರಿ ಆಯ್ತಪ್ಪ, ನಾನು ಬರ್ತೀನಿ, ನಾನು ಡ್ರೈವ್ ಮಾಡೋಕ್ಕಾಗಲ್ಲ. ಮತ್ತು ಅಲ್ಲಿ ಶೂಟಿಂಗ್ ಮುಗಿಸಿ ಮತ್ತೆ ನೈಟೇ ಇಲ್ಲಿ ಬರಬೇಕು. ಈ ರೋಡ್ ಇವಾಗ ರೋಡ್ ಚೆನ್ನಾಗಿದೆ, ಮದ್ದೂರಿಂದ ಒಂದು ರೋಡ್ ಇದೆ ಕೊರಟಗೆರೆಗೆ, ಭಾಳ ರೋಡ್ ಚೆನ್ನಾಗಿದೆ. ಅವಾಗ ಇರಲಿಲ್ಲ ಆ ರೋಡ್, ತುಂಬ ಖರಾಬ್ ರೋಡು. ಎಲ್ಲ ಯಾರು ಕೇಳಿದ್ರು ಬೆಂಗಳೂರಿಗೆ ಹೋಗ್ಬಿಟ್ಟು, ಬೆಂಗಳೂರಿಂದ ತುಮಕೂರಿಗೆ ಹೋಗ್ಬಿಟ್ಟು, ತುಮಕೂರಿಂದ ಕೊರಟಗೆರೆಗೆ ಹೋಗಿ. ಫೋನ್ ಮಾಡಿದೆ, ಆಯಿತು ಬರ್ತೀನಿ, ಕಾರ್ ವ್ಯವಸ್ಥೆ ಮಾಡಿಬಿಡಿ. ಕಾರಾ
ನಿಮಗೆ ಏನು ಕನ್ವೆನ್ಸ್ ಬೆಂಗಳೂರಲ್ಲಿ ಕೊಡ್ತೀವೋ ಅದೇ ಕನ್ವೆನ್ಸ್ ಇಲ್ಲಿ ಕೊಡ್ತೀವಿ, ನೀವು ಇಲ್ಲಿ ಕೊರಟಗೆರೆ ಬಸ್ ಸ್ಟ್ಯಾಂಡಿಗೆ ಬಂದುಬಿಡಿ, ನೀವು ನಾವು ಅಲ್ಲಿ ಪಿಕಪ್ ಮಾಡ್ತೀವಿ ಅಂದರು. ವಾಟ್ ಯು ಮೀನ್? ಯಾರಿಗೆ ಹೇಳ್ತಾ ಇದ್ದೀರಿ ಮಾತನ್ನ? ಕೊರಟಗೆರೆ ಬಸ್ ಸ್ಟ್ಯಾಂಡು ಆಗಲ್ಲಪ್ಪ, ನೀವೊಂದು ಗಾಡಿ ಕಳಿಸಿ, ಮೈಸೂರಿಗೆ ಕಳಿಸಿ, ತಿರ್ಗಾ ನಾನು ಡ್ರಾಪ್ ಮಾಡಿಸಿ, ನಾನು ನೈಟಲ್ಲಿ ಡ್ರಾಪ್ ಮಾಡ್ಕೊಂಡು ಮತ್ತೆ ತಿರ್ಗಾ ಬೆಳಗ್ಗೆ 7 ಗಂಟೆಗೆ ಶೂಟಿಂಗ್ ಮಾಡೋಕ್ಕಾಗಲ್ಲ, ರೆಸ್ಟ್ ಇರಲ್ಲ ನನಗೆ. ತಿರ್ಗಾ ಫೋನು, ಇದು ಸಿನಿಮಾ ಅಲ್ಲ, ಬರೋಕ್ಕೆ ಹೇಳಿದ್ದಾರೆ ಡೈರೆಕ್ಟ್ರು ಅಂತ. ಒಂದು ಸ್ವಲ್ಪ ಅರೋಗೆನ್ಸಿ ಮಾತಲ್ಲಿ ನಾನು ಹೇಳಿದೆ, ನನಗೇನು ಬೇಡ, ನಾನೇ ಡ್ರೈವ್ ಮಾಡ್ಕೊಂಬರ್ತೀನಿ, ನನಗೆ 6 ಗಂಟೆಗೆ ಬಿಟ್ಕೊಡ್ಬೇಕು ಸಾಯಂಕಾಲ, ಮತ್ತು ನೀವು ರಾತ್ರಿ ಎಲ್ಲ 9 ಗಂಟೆವರೆಗೆ ಮಾಡಿದ್ರೆ ಆಗಲ್ಲ, ನಾನು ತಿರ್ಗಾ ಮೈಸೂರಿಗೆ ಬರಲೇಬೇಕು, ನಾನು ಡೀಸೆಲ್ ಕಾಸು ಕೊಡಿ. ಇಲ್ಲ ಅವೆಲ್ಲ ಕೊಡೋಕ್ಕಾಗಲ್ಲ, ಭಾಳ ಕಷ್ಟ, ಹಾಗೆ ಹೀಗೆ ಅಂದರು. ಬೇಡ ಬಿಡಿ ಅಂತೇಳಿ ನಿಮ್ಮ ಫೋಟೋ ಹಾಕ್ಬಿಟ್ಟು ಹಾರ ಹಾಕ್ಬಿಡಿ ನನ್ನ ಕ್ಯಾರೆಕ್ಟರ್ಗೆ ಅಂತ ಹೇಳಿದೆ ಹಂಗೆ. ನೀವು ಅಷ್ಟನ್ನು ಫೆಸಿಲಿಟಿ ಕೊಡಲಿಲ್ಲ ಅಂದರೆ, ಫಸ್ಟ್ ಆಫ್ ಆಲು ಬೆಂಗಳೂರು ಶೂಟಿಂಗ್ ಅಂತ ನೀವು ಒಪ್ಕೊಂಡಿರೋದು, ಇದ್ದಕ್ಕಿದ್ದಂಗೆ ಇಟ್ಕೊಂಬಿಟ್ಟು ನೀವು ಅಲ್ಲಿಗೆ ಬನ್ನಿ ಅಂತಾರೆ. ನನಗೆ ಇಲ್ಲಿ ಯಾವುದೋ ಸಿನಿಮಾಲಿ ಇಟ್ಕೊಂಡು ನನ್ನ ಕಾರ್ನ ಓಡಿಸ್ಕೊಂಡು ನಾನು ಊಟ ತಿಂಡಿ ಮಾಡಿಕೊಂಡು ನೀವು ಕೊಡೋ 300 ರೂಪಾಯಿ ಕನ್ವೆನ್ಸ್ ಇಟ್ಕೊಂಡು ಆಗಲ್ಲ, ನನಗೆ ಬಿಟ್ಟುಬಿಡಿ ನೀವು ಅಂತಂದೆ. ಅದಾದಮೇಲೆ ತ್ಯಾಪೆ ಹಚ್ಚಕ್ಕೆ ಬಂದರು ಅವರೇ. ಒಂದು ವಾರ ಆದಮೇಲೆ ಫೋನ್ಗಳು ಆ ಡೈರೆಕ್ಟ್ರು ಮತ್ತು ಆ ಡೈಲಾಗ್ ರೈಟ್ರು ಬೇಕಾದವರು 2-3 ಇಲ್ಲ ಬನ್ನಿ ಕ್ಲಬ್ಬಿಗೆ ಬನ್ನಿ ಮಾತಾಡೋಣ. ಅವಾಗ ಇನ್ನೂ ಟಿ ವಿ ಕ್ಲಬ್ ಆಗಿಲ್ಲ, JP ನಗರ ಇನ್ಸ್ಟಿಟ್ಯೂಟ್, ಸಿಟಿ ಇನ್ಸ್ಟಿಟ್ಯೂಟ್ ಒಂದಿನ ಸೇರಿದೆ. ನಾನು ಬೆಳಗ್ಗೆ ಎದ್ದು ಮೀಟಿಂಗ್ ಹೋಗಬೇಕು, ಫಿಲ್ಮ್ ಚೇಂಬರು, ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಮೀಟಿಂಗು ಹೋದೆ. ಸಿನಿಮಾ ಚಿಲ್ಡ್ರನ್ ಸಿನಿಮಾ ಮಾಡಬೇಕು, ಹಾಗೆ ಅದೆಲ್ಲ ಮಾತಾಡಿ, ಅಪ್ಪಾಜಿ ನಾವೆಲ್ಲ ಹಂಗೆ ಹೇಳಲಿಲ್ಲ ಅಪ್ಪಾಜಿ, ನಿಮಗೆ ಬೇಜಾರು ಮಾಡ್ಕೋಬೇಡಿ, ನೀವೆಲ್ಲ ನಮ್ಮ ಜೊತೆಗಿರ್ಬೇಕು. ಏನು ನನಗೇನು ಬೇಜಾರಿಲ್ಲಪ್ಪ, ಯಾರ್ದೋ ಪ್ರೊಡಕ್ಷನಲ್ಲಿದ್ದೆ, ಅವ್ರು ಬಿಟ್ಕೊಡ್ತೀನಿ ಅಂದಮೇಲೆ ನೀವು ಬೇಸಿಕ್ ಫೆಸಿಲಿಟಿ ಮಾಡಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ, ಏನಿಲ್ಲ, ನೀವು ಮಟಾಸ್ಗೆ ಹೋಗಿ ಬಂದುಬಿಡಿ, ನಾನು ಅರ್ಜೆಂಟಾಗಿ ಓಡಬೇಕಾಗಿತ್ತು. ನಾವು 3 ಗಂಟೆಗೆ ಸ್ನಾನ ಮಾಡಬೇಕು, 5 ಗಂಟೆಗೆ ಮನೆ ಬಿಡಬೇಕು, 6 ಗಂಟೆಗೆ ಶತಾಬ್ದಿ ಟ್ರೈನು, ನಾವೆಲ್ಲ ಒಟ್ಟಿಗೆ ಹೋಗ್ತಾಯಿದ್ವಿ ನಾವು, ಒಂದು 8-10 ಜನ. ಸರಿ ಹಿಂಗಾಗುತ್ತೆ, ನಾನು ಹೊರಟ್ಬಿಡ್ತೀನಿ ಅಂದ್ಬಿಟ್ಟು ಒಂದು 10:30ಗೆ ಹೊರಟುಬಿಟ್ಟೆ ನಾನು ಊಟ ಮಾಡಿಕೊಂಡು. ಅದಾದಮೇಲೆ ಇವತ್ತರೆಗೂ ಅವರು ಸಿನಿಮಾ ಮಾಡಿಲ್ಲ. ಎಷ್ಟು ಜನ ಈ ರೀತಿ ಶಾಪೆ ಹಚ್ಚೋದು ಅಲ್ವಾ, ಜೀವನದಲ್ಲಿ ನೋಡ್ತಾನೆ ಇದ್ವಿ. ಅದೇ ಅಲ್ಲಿಂದ ಬಿಟ್ರಿ? ಅಲ್ಲಿಂದ ಸೀರಿಯಲ್ ಬಿಟ್ಟೆ. ಸುಮಾರು ಜನ ಕೇಳಿದ್ರು, ಬೇಕು ಅಂತ ರೇಟ್ ಜಾಸ್ತಿ ಹೇಳ್ಬಿಡ್ತಿದ್ದೆ, ರೆಮ್ಯುನರೇಷನ್ ಮಾಡೋಕ್ಕೆ ಇಷ್ಟ ಅಲ್ಲಿ. ಮೊನ್ನೆ ಇದರಲ್ಲಿ ಇದಕ್ಕೆ ಹೋಗಿದ್ದೆ ನಾನು, ಕುಂಭಮೇಳಕ್ಕೆ. ಮಾತಾಡ್ತಾಯಿದ್ರು, ಮಾತುಕತೆ ಇತ್ತು, ಆಯಿತು ಮಾಡೋಣ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೆ. ಎಷ್ಟೇ ಹೇಳಿದ್ರು ಅವ್ರು ಕೇಳ್ತಾ ಇರಲಿಲ್ಲ ನನ್ನ ಮಾತನ್ನ. ಕೊನೆಗೆ ರೆಮ್ಯುನರೇಷನ್ನು 15 ಪರ್ ಡೇಗೆ ಇಷ್ಟು ಮಾಡಿದ್ರೆ ಮಾಡ್ತೀನಿ, ಇಲ್ಲದ್ರೆ ಮಾಡಲ್ಲ ಅಂತ ಹೇಳಿದೆ. ಅವರು ಅದರಲ್ಲಿ ಅರ್ಧದಲ್ಲಿದ್ದರು, ಆಗಲ್ಲ ಅಂತಿದ್ದೆ. ಸರಿ ಏನೋ ಒಂದು ಮಾಡೋಣ ಬನ್ನಿ ಸರ್, ವಯಾ ಮೀಡಿಯಾ ಹಾಗೆ ಹೀಗೆ, ನೀವು 13ರಿಂದ ಕಂಟಿನ್ಯೂಸ್ ಡ್ಯೂಟಿಗೆ ಬೇಕು ರೀ. ನಾನು ಕುಂಭಮೇಳದಲ್ಲಿದ್ದೀನಿ ಅಂತ ಒಂದು ವಾರದಿಂದ ಮಾತಾಡ್ತಾ ಇದ್ದೀನಿ, ಹೊರಡೋದಿಂದನೂ 7ನೇ ತಾರೀಕು ಬೆಂಗಳೂರು ಬಿಟ್ಟಿದ್ದೀನಿ, ನಾನು ವಾಪಸ್ ಬರೋದು 14 ಆಗುತ್ತೆ. ನೀವು 12ರಿಂದನೇ ಶೂಟಿಂಗ್ ಇಟ್ಕೊಳ್ತೀನಿ ಅಂದರೆ ಹೆಂಗಾಗುತ್ತೆ? ದಯವಿಟ್ಟು ಆಗಲ್ಲ, ನಿಮ್ಗೆ ರೆಮ್ಯುನರೇಷನು ನನ್ನ ಕಡೆ ವರ್ಕೌಟ್ ಆಗಲ್ಲ, ಬಿಟ್ಬಿಡಿ ಅಪ್ಪ, ಯಾರನ್ನ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟೆ. ಅದಾದಮೇಲೆ ಮತ್ತೊಂದು 2 ಸೀರಿಯಲ್ ಬಂತು, ಆಗಲ್ಲ ಅಂತಿದ್ದೆ. ನನಗೆ ಏನು ಅಂದರೆ ಸುಮ್ಮನೆ ಕೂರಿಸ್ತಾರೆ, ಆಮೇಲೆ ಅಲ್ಲಿ ಊಟ ತಿಂಡಿ ಇವೆಲ್ಲ ಆಗಲ್ಲ, ಒಂಥರ. ಆಮೇಲೆ ನನಗೇನು ಆ ಥರ ದೊಡ್ಡ ಫೀಲಿಂಗ್ಸ್ ಏನಿಲ್ಲ, ನನಗೆ ಈ ಫೆಸಿಲಿಟಿ ಬೇಕು ಆ ಫೆಸಿಲಿಟಿ ಬೇಕು ಅಂತ. ಆಯಿತು ಅಂದರೆ ಮಾಡ್ತೀನಿ, ಇಲ್ಲ ಕಾರ್ನಲ್ಲಿ ಏನೋ ಬಿಸ್ಕೆಟ್ ಇಟ್ಟು ತಿನ್ಕೊಳ್ತೀನಿ, ನನ್ನ ಪಾಡಿಗೆ ನನ್ನ ಜೀವನ ಕಳಿಸ್ತೀನಿ ಅಷ್ಟೇ. ಅವರ ಲಿಮಿಟ್ಸಲ್ಲಿ ಏನು ಮಾಡಬೇಕು ಅಂತಾರೋ ಅದು ಮಾಡಿರ್ತಾರೆ ಅಷ್ಟೇ. ಅವ್ರು ಮಾಡಲಿಲ್ಲ ಅಂದರೆ ನಾವು ಅದನ್ನು ನಮ್ಗೆ ಇದೇ ಬೇಕು ಅದೇ ಬೇಕು ಅಂತ ನಾವು ಹೇಳ್ಕೊಂಡು ಮಾಡೋಕ್ಕಾಗಲ್ಲ. ಸರ್, ನಾನು ಒಬ್ಬ ಪ್ರೊಡ್ಯೂಸರಾಗಿ ನಿರ್ಮಾಪಕನಾಗಿದ್ದವನು ಇವಾಗ ಅದನ್ನೆಲ್ಲ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಏನು ಅಂದರೆ ನನಗೇನೆ ಕೆಳಮಟ್ಟದವ್ರಿಗೆಲ್ಲ ಕೊಟ್ಟು ನಮ್ಗೆ ಆ ಫೆಸಿಲಿಟಿ ಕೊಡಲಿಲ್ಲ ಅಂದರೆ ಬೇಜಾರಾಗುತ್ತೆ ಅಷ್ಟೇ, ಮನಸ್ಸಿಗೆ ಬೇಜಾರಾಗುತ್ತೆ ಅಷ್ಟೇ, ಏನಿಲ್ಲ. ನಾವೇ ಬೆಳೆಸಿದಂಥವ್ರು ಕೆಲವರು ಇದ್ದಾರೆ, ಅವ್ರುಗಳು ನಮ್ಮ ಮುಂದೆ ಹೋಗ್ಬಿಟ್ಟು ಕ್ಯಾರವಾನಲ್ಲಿ ಕೂತ್ಕೊಂಡಾಗ ಹೌದು ನಾವೆಲ್ಲೋ ಹೊರಗಡೆ ಚೇರ್ ಹಾಕೊಂಡು ಕೂತ್ಕೋಬೇಕು ಅಂದರೆ ಮನಸ್ಸಿಗೆ ಬೇಜಾರಾಗುತ್ತೆ ಅಷ್ಟೇ. ಚೆಂದ ಹಿಂಸೆ ಅಲ್ಲ ಅದು, ಅಲ್ಲೋ ದೊಡ್ಡ ನರಕ. ಏನು ಮಾಡೋಕ್ಕಾಗಲ್ಲ, ಬೆಳೆದಿರ್ತಾರೆ. ಎಷ್ಟು ಜನ ಬೆಳೆಸಿದ್ರಿ ಸರ್? ಒಂದು ದಿನಕ್ಕೆ 1 ಲಕ್ಷ 2 ಲಕ್ಷ ತೊಗೊಳೋರೆಲ್ಲ ಬೆಳೆದಿದ್ದಾರೆ. ಎಲ್ಲನೂ ಕರೆಸಿ ಬೆಂಗಳೂರಿನಲ್ಲಿ ಎಲ್ಲ ಇದು ಮಾಡಿ ಎಲ್ಲ ಮಾಡಿದ್ದೀನಿ. ಜೀವನ ನಡೀತಾ ಇರುತ್ತೆ, ಏನು ಮಾಡೋಕ್ಕೆ. 70 ವರ್ಷ 70 ಮೊನ್ನೆ ಡಿಸೆಂಬರ್ 9ಕ್ಕೆ 78 ಆಗಿದೆ. ನಿಮಗೆ 70 ಆಗಿದೆ ಅಂತ ಮನೆಯವರಿಗೆ ಗೊತ್ತಲ್ಲ? ಗೊತ್ತು. ಏನು ಹೇಳ್ತಾರೆ? ಏನು ಹೇಳ, ಸಾಕು ಒಂದು ಸುಮ್ಮನೆ ಇರು. ಸ್ಕೂಟರ್ ಬಂದ್ಬಿಡ್ತೀನಿ, ಈಗ ಸ್ಕೂಟರ್ ಬಂದ್ಬಿಡ್ತೀನಿ. ಓಕೆ, ಅದು ಇದು ಯಾಕೆ ಕೆಲಸ ಮಾಡ್ತೀಯಾ, ಏನು ಮಾಡ್ತೀಯಾ, ನೀನು ಚಿಕ್ಕ ಹುಡುಗನ ಅಂತಾರೆ. ಬಟ್ ಹೊರಗಡೆ ಈಗ ನೀವು ನಾನು 70 ಅಂತ ಹೇಳಿದ್ರೆ ಗೊತ್ತಾಯ್ತು, ಇಲ್ಲಾಂದ್ರೆ ಹೇಗೆ ಗೆಸ್ ಮಾಡ್ತಿಲ್ಲ? ಎಷ್ಟೊಂದು ಗೆಸ್ ಮಾಡ್ತಿದ್ರಿ? ನನಗೆ ಒಂದು
ಅಲ್ಲ ನೀವು 45 ವರ್ಷ ಗೊತ್ತಿರೋದ್ರಿಂದ ನನಗೆ ಅದು ಹೌದು 25 ಆಗಿಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು 45 ವರ್ಷ ಅವನು 15 ವರ್ಷ ಇರ್ಬೇಕು ಸಿಕ್ಕಿರ್ಬೇಕು ನಿಮಗೆ ಅಂತ ಅಂದ್ಬಿಟ್ಟು ಏನೊಂದು 60 ವರ್ಷ ಅಂತ ಹೇಳ್ತಾರೆ. ಹೌದು. ನನ್ನನ್ನು ಇವತ್ತು ಎಲ್ಲರೂ, ನಾನು ಇವಾಗೆಲ್ಲ ಬಿಟ್ಟು ಜಾಸ್ತಿ ಟ್ರಿಮ್ ಮಾಡಿಲ್ಲ ಗಡ್ಡ, ಬಿಕಾಸ್ ನಾಳೆ ಬೆಳಗ್ಗೆ ಮಾಡ್ಕೊತೀನಿ. ನನ್ನ ಏಜ್ 55 ಇಂದ 58 ವರ್ಷ ಗೆಸ್ ಮಾಡ್ತಾರಲ್ಲ ಎಲ್ಲರೂ, ಯಾರು ಹೇಳಲ್ಲ. ಯಾಕಂದ್ರೆ ನೋಡಿ ನಮ್ನೆಸ್ ಇದೆ, ಕಾಲು ಜುಮ 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 ಅನ್ನುತ್ತೆ. ಅದು ತೋರ್ಪಡಿಸ್ಕೊಡಲ್ಲ, ಮಾಡ್ತಾ ಇರ್ತೀನಿ ವಾಕಿಂಗ್ ಡೈಲಿ. ಕೆಲಸದಲ್ಲೇ ಒಂದು 7-8 ಕಿಲೋಮೀಟರ್. ಕರಿ ಕಲ್ಲು ಅಲ್ಲೇ ಬಂದು ಇದ್ರಿ. ಹೌದು, ಎಲ್ಲ ನೋಡಿ, ಎಲ್ಲ ಕರಿ ಬಂಡೆಗಳು, ಎಲ್ಲ ಕರಿ ಬಂಡೆ. ನನ್ನ ಜೀವನದ ಹಾಸು ಹೊಕ್ಕಾಗಿದ್ದಾವೆ. ಸೊ ಇದು ದೊಡ್ಡ ಕನಸು ನಿಮ್ದಾಗಿತ್ತು, ಇದಕ್ಕಿಂತ ದೊಡ್ಡದಾಗಿತ್ತು ಮಾಡಬೇಕು ಅಂತ. ಇನ್ನೂ ಇದೆ. ನಾವು ನಿಮಗೆ ಗೊತ್ತಾಗಲ್ಲ, ಒಂದು ಜಾಗ ನೋಡಿದ್ವಿ ಸಕಲೇಶ್ಪುರದ ಹತ್ರ, ಏನದು ಜಾಣಗೆರೆ ಅಂತನೋ, ಜಾಯಿಂದ ಸ್ಟಾರ್ಟ್ ಆಗುತ್ತೆ. 30 ಎಕರೆ. ಅವ್ರು 3 ಲಕ್ಷ ಹೇಳಿದ್ರು, ನಾನು 2.5 ಲಕ್ಷಕ್ಕೆ ಕೇಳಿದ್ದೆ. ಆ ಜಾಗ ಬೇರೆ ತೋಟದಿಂದ ಹೋಗ್ಬೇಕು, ಅದೇ ತೋಟ ಅಂತೆ. ಮಳೆ ಬಂದಿತ್ತು, ಆ ಕೆಸರಲ್ಲಿ ಕಾರು ಆಗಲಿಲ್ಲ, ನಡ್ಕೊಂಡು ಹೋದ್ವಿ. ಲಿಟ್ರಲಿ ಹೀಗಿತ್ತು, ಬಾಲ್ ತರ ಇತ್ತು. ನಂಗೆ ಅವ್ರು ತೋರಿಸಿದ್ದು ಅದು ಇದು ಕಟ್ಟಿದ್ಮೇಲೆ ಸೆಂಟರ್ ಪಾಯಿಂಟ್ ಹಿಂಗೆ ಮೇಲ್ಗಡೆ ಇತ್ತು, 4 ಕಡೆ ಹಿಂಗೆ ಇಳ್ಕೊಂಡು ಅಲ್ಲಿಂದ ಹೇಮಾವತಿ ಬ್ಯಾಕ್ ವಾಟರ್ ಕಾಣಿಸೋದು, ಹೇಮಾವತಿ ಡ್ಯಾಮ್ನ ಬ್ಯಾಕ್ ವಾಟರ್. ಎಷ್ಟು ಚೆನ್ನಾಗಿ ಕಲ್ಪನೆ ಮಾಡಿದೆ ಅಂತ ಕಂಪಾಸಲ್ಲಿ ನೋಡ್ಬಿಟ್ಟು ಇಷ್ಟು ಆ ಕೆಳಗಡೆ ಇಳ್ಕೊಂಡು ಹೋದ್ರೆ ಒಂದ್ ಕಡೆ ನೀರು, ನ್ಯಾಚುರಲ್ ಕೆರೆ, ಮಲೆನಾಡಿನಲ್ಲಿ ಇದ್ದೇ ಇರುತ್ತಲ್ಲ. ಅಲ್ಲಿಂದ ಮೆಟ್ಲುಗಳು ಮಾಡೋಣ, ಈ ತರ ಏನಿದೆ ಕಂಬಗಳು. ತಮಿಳ್ನಾಡು ಹೋಗಿ ಎಲ್ಲ ಆ ಥರದ್ದು VGP ನಲ್ಲಿ ನೋಡಿದ್ನಲ್ಲ, VGP ಪೂರ್ತಿ ಈ ಥರ ಆಂಟಿಕ್ ಕಾரைக்குடி ಪಿಲ್ಲರ್ಸ್. VGP ಗೋಲ್ಡನ್ ಬೀಚ್ ನೀವು ಬಹಳಷ್ಟು ಜನ ನೋಡಿರ್ತಾರೆ, ಆಂಟಿಕ್ ಪಿಲ್ಲರ್ಸ್. ಅದನ್ನ ಸಕಲೇಶ್ಪುರ್ನಲ್ಲಿ ರೀ ಇನ್ಫ್ರಾಸ್ಟ್ರಕ್ಚರ್ ಪುನರ್ ನಿರ್ಮಾಣ ಮಾಡೋಣ. ಮೆಟ್ಲುಗಳು ಅಲ್ಲಿವರೆಗೂ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಒಂದು 40 ಅಡಿ 50 ಅಡಿ ಆಳ ಅನ್ಕೊಳ್ಳಿ, ಹಿಂಗ್ ಹೋಗ್ತಿತ್ತು ಎಲ್ಲ. ಬೋಳ್ಗುಡ್ಡ, ಹಸಿರು ಗುಡ್ಡ, ಕೆಲವು ಸಿನಿಮಾಗಳ ಗ್ರೀನ್ ತೋರಿಸ್ತೀವಲ್ಲ ಆ ಥರ. ಆ ಪರ್ಟಿಕ್ಯುಲರ್ ಪಾಯಿಂಟ್ ಡೌನು, ಕೆಳಗಡೆ ನೀರು. ನಮ್ಮ ಪಾಟ್ನ ಹುಡುಗರು ನನ್ನ ಜೊತೆ ಎಲ್ಲ ಫ್ರೆಂಡ್ಸ್ ಬಂದು, ಸಿವಿಲ್ ಇಂಜಿನಿಯರ್ ರಮಾಕಾಂತ್, ತಮಿಳ್ನಾಡು ಕರ್ಕೊಂಡು ಹೋಗ್ತೀನಿ, ಪಿಲ್ಲರ್ಗಳು ತಂದ್ಮಾಡೋಣ. ಇಲ್ಲಿಂದ 10 ಅಡಿಗೆ ಒಂದೊಂದು ಪಿಲ್ಲರ್ ಇಟ್ಕೊಂಡು ಹೋಗೋಣ ರಮ, ಮೇಲ್ಗಡೆ ಒಂದೊಂದು ಕಮಾನ್ ರಮ, ಬೋದ್ಗೆ ಅದಕ್ಕೆ ಸೇಫ್ಟಿ ಮಾಡೋಣ ರಮ. ನೀಟಾಗಿ ಹೂವಿನ ಗಿಡಗಳು ಹಬ್ಬಿಸ್ಬೋಣ ರಮ, ಅದು ಲುಕ್ಕೇ ಬೇರೆ ಥರ ಇರುತ್ತೆ. ಕೆಳಗಡೆ ನೀರು, ರೂಮ್ಸು, ಪಾರ್ಟಿ ಹಾಲು. ಸೊ ಭಗವಂತ ಏನೋ ಒಂದು ಏನು ಕೊಟ್ಟಿದ್ದಾನೆ ಅಂದರೆ, ನಿಮಗೆ ನಾನು ಹೇಳಬೇಕು ಅಂತಂದರೆ, ಯಾವ್ದಾದ್ರು ಒಂದು ಜಾಗಕ್ಕೆ ಹೋದರೆ ಆ ಜಾಗ ನೋಡಿದ್ರೆ ಈ ಜಾಗ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಪ್ಲೈನ್ ಆಗಿರೋ ಜಾಗ ಇರಲಿ, ಈ ಥರ ಬೆಟ್ಟ ಇರಲಿ, ಹಳ್ಳ ಇರಲಿ, ಕೆಸರು ಗದ್ದೆ ಇರಲಿ, ಅದೇನೋ ಒಂದು ಊಹೆ ಮಾಡೋ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಅದು ನನಗೆ ಗೊತ್ತಿಲ್ಲ, ಯಾಕೆಂದರೆ ನಾನೇನು ಕಲಾವಿದ್ರ ಕುಟುಂಬದಿಂದ ಬಂದಿಲ್ಲ. ನನ್ನ ಗುರುಗಳು TS ರಂಗ ಅವರು, ಮತ್ತು ಟೆಕ್ನಿಕಲ್ ಪ್ರಾಬ್ಲಮ್ ಆದಾಗ ಅವರಿಂದ ಕಲ್ತಿದ್ದು. ಇವತ್ತು ಬದುಕೇನಾದ್ರು ಇದ್ದರೆ ಅವರಿಂದನೇ. ಅವರಿಲ್ಲ ಇವತ್ತು ನಮ್ಮ ಜೊತೆಗೆ. TR ಶಾಮಣ್ಣ ಅವ್ರ ಮಗ. TS ರಂಗ ಅಂದರೆ ಎಲ್ಲರೂ BS ರಂಗ ಅನ್ಕೊಂಡ್ಬಿಡ್ತಾರೆ. TS ರಂಗ ಅಂತ 3 ಸಿನಿಮಾ ಮಾಡಿದ್ರು, ದೊಡ್ಡ ಹೆಸರು ಮಾಡಿದ್ರು, 3 ಸಿನಿಮಾ ಮಾಡಿದ್ರು ಅಷ್ಟೇ. ಅವರ ಹೇಮಾವತಿ ಸಿನಿಮಾದ ನಾಯಕಿ ಅಶ್ವಿನಿ ಅವರ ವೈಫು, ಅವ್ರು ತೀರ್ಕೊಂಡ್ರು ಪಾಪ. ಅವರು ಎಷ್ಟು ಶಿಸ್ತಾಗಿರ್ತಾ ಇದ್ರು ಜೀವನದಲ್ಲಿ, ಎಷ್ಟು ಶಿಸ್ತುಬದ್ಧವಾಗಿರ್ತಾ ಇದ್ರು. ಬೆನಕಾದಲ್ಲಾಗಲಿ, ಆಮೇಲೆ ಪ್ರಯೋಗ ರಂಗ ಅಂತ ಅವರೇ ಒಂದು ತಂಡ ಕಟ್ಟಿದ್ರು. ಮತ್ತೆ ಅವರ ಗೆದ್ದ ಸಿನಿಮಾಗೆ ನಾನು ಫಸ್ಟು ಕರ್ಕೊಂಡೋಗಿ ಅವರು ನನ್ನನ್ನು ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಮಾಡಿದ್ರು 81ರಲ್ಲಿ. ಸಿನಿಮಾದಲ್ಲಿ ಅಷ್ಟೊತ್ತಿಗೆ ಇದ್ದೆ ನಾನು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಕ್ಲಾಪ್ ಬಾಯ್ ಆಗಿ, ಕೆಲವು ಸಣ್ಣ ಪುಟ್ಟ ಪಾತ್ರಗಳು ಮಾಡಿಕೊಂಡು. ಅವ್ರನ್ನ ನೋಡಿ ತುಂಬ ಕಲಿತೆ ನಾನು, ತುಂಬ ಅಂದರೆ ತುಂಬ ಕಲಿತೆ. ಆ ಶಿಸ್ತು, ಯಾವ್ದಾದ್ರು ಸಾಮಾನ್ಯ ಜಾಗದಲ್ಲಿ ಇಟ್ಟು ಆ ಜಾಗದಲ್ಲಿ ಇರಬೇಕು. ಮಲಗಿದ್ರೆ ಯಾವ್ದಾದ್ರು ಹೊಸ ಜಾಗದಲ್ಲಿ ಎಷ್ಟು ಹೆಜ್ಜೆ ನಡ್ಕೊಂಡು ಹೋದ್ರೆ ಬಾತ್ರೂಮ್ ಇರುತ್ತೆ, ಎಷ್ಟು ಹೆಜ್ಜೆ ಹಾಕೋದ್ರೆ ಸ್ವಿಚ್ ಇರುತ್ತೆ ಅಂತ ಕಣ್ಣಳ್ತೆಯಲ್ಲಿ ನೋಡ್ಕೊಂಡು ಮಲ್ಕೊಳ್ತಿದ್ದೆ. ಇವತ್ತು ಅದೇ ಬಂದಿದೆ ನನಗೆ. ಇನ್ನು ನಾನು ದಿನ ಮಲಗೋ ಜಾಗ ಒಂಥರ, ಹೊಸ ಜಾಗ ಒಂಥರ ಅಂತ ಅನ್ಸಲ್ಲ ನನಗೆ. ಇದ್ದ ತಕ್ಷಣನೂ ನೀಟಾಗಿ ಅದು ಅಭ್ಯಾಸ ಆಗಿ ಹೋಗ್ಬಿಡುತ್ತೆ, ಕತ್ಲಲ್ಲೇ ನಡ್ಕೊಂಡು ಹೋಗೋ ಅಭ್ಯಾಸ ಆಗ್ಬಿಡುತ್ತೆ. ಪರಮಾತ್ಮ ಅದೊಂದು ಶಕ್ತಿ ಕೊಟ್ಟಿದ್ದಾನೆ. ಈ ಶಕ್ತಿ ಇನ್ನೂ ಒಂದು 10-15 ವರ್ಷ ನನಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ದುರಾಸೆ ಅದು ಅಲ್ಲ, ಅಷ್ಟು ವರ್ಷ ಇರಲಿ ಅಂದ್ರೆ ಅಷ್ಟು ವರ್ಷ ಜೀವನ ಬೇಕು ಅಂತ ಕೇಳ್ಕೊಳ್ತೀನಿ. ಬೇಕು, ಯಾಕೆ ಇನ್ನೇನಾದ್ರು ಹೊಸದು ಮಾಡಬೇಕು, ಒಂದು ಹೊಸದೇನಾದ್ರು ಒಂದು ಮಾಡಬೇಕು. ಒಂದು ಸಿನಿಮಾ ಮಾಡಬೇಕು, ಒಂದು ಚಪ್ಪಲಿ ಹೊಲಿಯೋನ ಕತೆ ಮಾಡ್ತಾ ಇದ್ದೀನಿ. ಎಲ್ಲ ಇರುತ್ತೆ ಅದರಲ್ಲಿ ಒಂದೇ ಒಂದು ಮಾತು ಹೇಳ್ತಾನೆ, ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಗ ವಿದ್ಯಾವಂತ ಆಗಿ, ಅಪ್ಪ ನಂಗೆ ಸರ್ಕಾರಿ ಕೆಲಸ ಸಿಗುತ್ತೆ, ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಅಂದಾಗ ಒಂದೇ ಒಂದು ಮಾತು ಅಪ್ಪ ಹೇಳ್ತಾನೆ, ಅಪ್ಪ ನಾವು ಕೆಳವರ್ಗದ ಜನ
ಯಾವುದೇ ಮೀಸಲಾತಿ ನಾವು ಉಪಯೋಗಿಸ್ಕೊಂಡಿಲ್ಲ, ಇದುವರೆಗೂ ನೀನು ಉಪಯೋಗಿಸ್ಕೊಂಡಿಲ್ಲ. IAS ವರ್ಗೂ ಬಂದಿದೆಯಾ, ಇನ್ನು ಮುಂದೇನು ಅದನ್ನೇ ಪಾಲಿಸು. ನಿನ್ನ ಕೈಲಾಗಿದ್ದ ಸಹಾಯ ಬೇರೆಯವ್ರಿಗೆ ಮಾಡು. ನನ್ನ ಜಾತಿ ಇದು, ನನಗೆ ಈ ಮೀಸಲಾತಿ ಬೇಕು ಅಂದ್ಬಿಟ್ಟು ಯಾವುದಕ್ಕೂ ಹೋಗಬೇಡ. ಇದು ಯಾವುದೋ ಒಂದು ಇಂಗ್ಲೀಷ್ ಪೇಪರಲ್ಲಿ ಒಬ್ಬ IAS ಆಫೀಸರ್ಗೆ ಉತ್ತರ ಪ್ರದೇಶದಲ್ಲಿ ಬಂದಿತ್ತು, ಯಾರೋ ಒಬ್ಬರು ಹೇಳಿದ್ದು. ಅದನ್ನು ಒಂದು ಥ್ರೆಡ್ ಬೇಸಾಗಿ ಇಟ್ಕೊಂಡು ಒಂದು ಕತೆ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಮಾಡಿ ಸಾಂಬಾರನ್ನ ಮ್ಯಾಕ್ಸಿಮಮ್ ನೈಟ್ ತಿನ್ಬೋದು, ನಾಳೆ ತಿಂದ್ರೆ ಅಳಸೋಗುತ್ತೆ. ಅದು ಸೀರಿಯಲ್ ನಡೀತಾ ಇರೋವರೆಗೂ ಕರಿಸುಬ್ಬು ಪಾತ್ರ. ಅಂದರೆ ಅಫ್ಕೋರ್ಸ್ ಕರಿಸುಬ್ಬುಗೆ ಅವನದೇ ಆದಂಥ ಬೇರೆ ರೀತಿಯಲ್ಲಿ ಐಡೆಂಟಿಫೈ ಇದೆ, ಅದೊಂದು ಮಾತ್ರ ಬೇಕಾಗಿಲ್ಲ. ಐಡೆಂಟಿಫೈ ಇರೋದ್ರಿಂದ ಕರಿಸುಬ್ಬನ ಗುರುತಿಸ್ತಾರೆ. ಈಗ ಜಾಸ್ತಿ ಗುರುತಿಸ್ತಾ ಇದ್ದಾರೆ ಶ್ರೀಗಂಧದ ಗುಡಿ ಪಾತ್ರದಿಂದ. ಆ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ಆ 3 ಜನ ನಿರ್ಮಾಪಕರು, ಸಕ್ಕರೆಬಾಯಿ ಶ್ರೀನಿವಾಸು, ಪ್ರದೀಪು ಮತ್ತು ಪರೀಕ್ಷಿತ್ತು, ಮತ್ತು ಡೈರೆಕ್ಟ್ರು ಪ್ರಕಾಶು, ಮತ್ತು ಕಲರ್ಸ್ ಚಾನಲ್ನ ಗೌತಮ್, ಮತ್ತು ತಮಿಳ್ದಾಸನ್, ಸ್ಕ್ರೀನ್ ಪ್ಲೇ ಬರೀತಾ ಇರೋದು ತಮಿಳ್ದಾಸನ್, ಎಲ್ಲರಿಗೂ ನಾನು ಬಹಳ ಆಭಾರಿಯಾಗಿದ್ದೀನಿ.